ನಾನು ನನ್ನ ಕೈಯಲ್ಲೊಂದು ಫೋನ್ ಇತ್ತು, ಅದನ್ನು ಬಿಸಾಡಿ ಡೈರೆಕ್ಟ್ ನೀರಿಗೆ ಹೋದೆ. ನೀರಿಗೆ 2 ಸ್ಟೆಪ್ ಹಾಕಿ ಅವನಿಗೆ ಮೇಲಿಗೆ ಹಾರಿದಾಗ ಅವನನ್ನು ಹಿಡಿದೆ ಗಟ್ಟಿ. ಮತ್ತು ಅದು ನಮ್ಮನ್ನು ವಾಪಸ್ ಸರಿ ಆಚಿಕೊಂಡೋಗಿತ್ತು. ನಾನು ಅವನನ್ನು ಹಿಡಿದೆ, ಅವನನ್ನು ಬಿಡಲಿಲ್ಲ. ನಾನು ಫಸ್ಟ್ ಅವನಿಗೆ ಹೇಳಿದ್ದೆ, ನಿನಗೇನಾಗಲ್ಲ, ನಾನು ಇದ್ದೇನೆ, ನನ್ನನ್ನು ಗಟ್ಟಿ ಹಿಡಿ ಅಂತ. ಯಾಕಂತ ಹೇಳಿದ್ರೆ ನನ್ನ ಮಗನ ನಾನು ಮೆಚ್ಚುತ್ತೇನೆ. ಯಾಕಂದರೆ ನನ್ನ ಮಗ ಒಂದು ಜೀವವನ್ನು ಉಳಿಸಿ ಅವನನ್ನು ಜೀವವನ್ನು ಮತ್ತೊಬ್ಬರು ಉಳಿಸಿದ್ರಲ್ಲ, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ನಮ್ಮ ಇದೆಲ್ಲ ಅದರದ್ದು. ಸಮುದ್ರ ಪಾಲಾಗ್ತಿದ್ದ ಬಾಲಕನನ್ನ ಜೀವದ ಹಂಗು ತೊರೆದು ರಕ್ಷಿಸಿದ 16 ವರ್ಷದ ಬಾಲಕ. ಸೋಮೇಶ್ವರ ಕಡಲ ಕಿನಾರಿಯಲ್ಲಿ ನಡೆದ ಘಟನೆ. ಇಸ್ಮಾಯಿಲ್ ಫೈಜ್ ಸಾಹಸಕ್ಕೆ ಪ್ರಶಂಸೆಯ ಮಹಾಪೂರ. ಪಾಲಕರ ಜೊತೆ ಸೋಮೇಶ್ವರ ಕಡಲ ಕಿನಾರಿಗೆ ಬಂದಿದ್ದ ವಿಟ್ಲ ಮೇಗಿನಪೇಟೆಯ ಮೊಹಮ್ಮದ್ ಆಶಮನ್ ಅನ್ನೋ 10 ವರ್ಷದ ಬಾಲಕ ಸಮುದ್ರದ ಅಲೆಗಳ ಸುಳಿಗೆ ಸಿಲುಕಿದ್ದು, ಇದನ್ನ ತಕ್ಷಣ ಗಮನಿಸಿದ 16 ವರ್ಷದ ಬಾಲಕ ಇಸ್ಮಾಯಿಲ್ ಫೈಜ್ ಅನ್ನುವ ಬಾಲಕ ತನ್ನ ಜೀವದ ಹಂಗು ತೊರೆದು ಸಮುದ್ರಕ್ಕೆ ಹಾರಿ ಬಾಲಕನನ್ನ ರಕ್ಷಿಸಿದ ಸಾಹಸಮಯ ಘಟನೆ ಸೋಮೇಶ್ವರ ಕಡಲ ಕಿನಾರಿಯಲ್ಲಿ ಏಪ್ರಿಲ್ 24 ಶುಕ್ರವಾರ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಬಳಿಯ ಅಶ್ರಫ್ ಅನ್ನೋರ ಮಗ ಇಸ್ಮಾಯಿಲ್ ಫೈಜ್ ಸಂಬಂಧಿಕರ ಮನೆಗೆ ತೆರಳಿದ್ದಾಗ ಈ ಘಟನೆ ನಡೆದಿದ್ದು, ಸುಮಾರು 10 ನಿಮಿಷಗಳ ಕಾಲ ಸಮುದ್ರದಲ್ಲಿ ಜೀವನ್ಮರಣ ಹೋರಾಟ ನಡೆಸಿ ಬಾಲಕನನ್ನ ರಕ್ಷಣೆ ಮಾಡಿದ್ದು, ಕೊನೆಗೆ ತಾನೂ ಸ್ವತಃ ಅಸ್ವಸ್ಥಗೊಂಡು ಮೂರ್ಛೆ ಹೋಗಿದ್ದಾನೆ. ಇದನ್ನ ಗಮನಿಸಿದ ಬಾಲಕನ ಕುಟುಂಬದವರು ಇಸ್ಮಾಯಿಲ್ ಫೈಜ್ರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದು, ಇದೀಗ ಚೇತರಿಸಿಕೊಳ್ತಿದ್ದಾನೆ. 10 ವರ್ಷದ ಬಾಲಕ ಅರ್ಷಮನ್ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾನೆ. ಮುಡಿಪು ಝೆನಿತ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯಾಗಿರುವ ಇಸ್ಮಾಯಿಲ್ ಫೈಜ್ ಇತ್ತೀಚೆಗೆ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ 509 ಅಂಕಗಳೊಂದಿಗೆ ಉತ್ತೀರ್ಣನಾಗಿದ್ದ. ಕರ್ನಾಟಕ ರಾಜ್ಯಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕೂಡ ಈತ ದ್ವಿತೀಯ ಸ್ಥಾನಿಯಾಗಿದ್ದಾನೆ. ಈತನ ಧೈರ್ಯ ಸಾಹಸಕ್ಕೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಅರ್ಷಮನ್ ಮತ್ತು ಫಾಯಿಜ್ ಹತ್ತಿರದ ಸಂಬಂಧಿಗಳಾಗಿದ್ದು, ಶುಕ್ರವಾರ ಎರಡೂ ಕುಟುಂಬದ ಸದಸ್ಯರು ಜೊತೆಯಾಗಿ ಸೋಮೇಶ್ವರ ಕಡಲ ತೀರಕ್ಕೆ ವಿಹರಿಸೋಕೆ ತೆರಳಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ತನಗೆ ಈಜಾಡೋಕೆ ಗೊತ್ತು, ಆ ಧೈರ್ಯದಿಂದಲೇ ತಾನು ಅರ್ಷಮನ್ನನ್ನ ರಕ್ಷಿಸೋಕೆ ಮುಂದಾದೆ. 10 ನಿಮಿಷಗಳ ಕಾಲ ತಾನು ಆತನ ರಕ್ಷಣೆಗಾಗಿ ಪ್ರಯತ್ನಿಸಿದೆ. ಮಾಹಿತಿ ತಿಳಿದ ಸ್ಥಳೀಯ ಈಜುಗಾರರು ಕೂಡ ಅರ್ಷಮನ್ನ ರಕ್ಷಣೆಗಾಗಿ ಸಹಕರಿಸಿದ್ರು ಅಂತ ಇಸ್ಮಾಯಿಲ್ ಫೈಜ್ ವಾರ್ತಾಭಾರತಿಗೆ ಪ್ರತಿಕ್ರಿಯಿಸಿದ್ದಾನೆ. ಈ ಬಗ್ಗೆ ವಾರ್ತಾಭಾರತಿ ಜೊತೆ ಮಾತಾಡಿದ ಇಸ್ಮಾಯಿಲ್ ಫೈಜ್ ಹಾಗೂ ತಂದೆ ಅಶ್ರಫ್ ಹೇಳಿದ್ದು ಹೀಗೆ. ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್ ಫೈಜ್. ನಿನ್ನೆ ನಾವೆಲ್ಲ ಬೀಚ್ಗೆ ಹೋಗಿದ್ವಿ. ನಮ್ಮ ಅಜ್ಜಿ ಮನೆ ಹತ್ತಿರನೇ ಬೀಚ್. ಒಂದು 6 ಗಂಟೆ ಆಗುವಾಗ ನಾವು ಹೋಗಿದ್ದು. 6:30 ಸಮಥಿಂಗ್ ಆ ಟೈಮ್ ಆಗುವಾಗ ಕಸಿನ್ ಬ್ರದರ್ ಅವನು ನೀರಲ್ಲಿ ಹೋಗಿದ್ದ. ಆಗ ನಾನು ಅಲ್ಲಿ ಆಟಾಡ್ತಿದ್ದೆ. ನಾವು 4 ಫ್ರೆಂಡ್ಸ್ನವರು. ಆಗ ನಾನು ಅವನನ್ನು ನೋಡಿದೆ, ಎಲ್ಲ ಬೊಬ್ಬಿಡ್ತಾಯಿದ್ರು. ನಾನು ನನ್ನ ಕೈಯಲ್ಲೊಂದು ಫೋನ್ ಇತ್ತು, ಅದನ್ನು ಬಿಸಾಡಿ ಡೈರೆಕ್ಟ್ ನೀರಿಗೆ ಹೋದೆ. ನೀರಿಗೆ 2 ಸ್ಟೆಪ್ ಹಾಕಿ ಅವನಿಗೆ ಮೇಲಿಗೆ ಹಾರಿದಾಗ ಅವನನ್ನು ಹಿಡಿದೆ ಗಟ್ಟಿ. ಮತ್ತು ಅದು ನಮ್ಮನ್ನು ವಾಪಸ್ ಸರಿ ಆಚಿಕೊಂಡೋಗಿತ್ತು. ನಾನು ಅವನನ್ನು ಹಿಡಿದೆ, ಅವನನ್ನು ಬಿಡಲಿಲ್ಲ. ನಾನು ಫಸ್ಟ್ ಅವನಿಗೆ ಹೇಳಿದ್ದೆ, ನಿನಗೇನಾಗಲ್ಲ, ನಾನು ಇದ್ದೇನೆ, ನನ್ನನ್ನು ಗಟ್ಟಿ ಹಿಡಿ ಅಂತ. ಆಗ ಅವನಿಗೇನಾಗಲಿಲ್ಲ. ಅವನು ಸರಿ ಎಲ್ಲ ದೊಡ್ಡದಾയിട്ട് ಹೋಗಿತ್ತು. ನಾನು ಅವನನ್ನು ಮೇಲೆ ಎಪ್ಪಿಸಿದೆ. ನಾನು ನೀರೊಳಗೆ ನಿದ್ದೆ. ಅವನಿಗೇನಾಗಲಿಲ್ಲ. ನಾನು ಸುಮಾರು ನೀರೆಲ್ಲ ಕುಡಿದೆ. ಮತ್ತು 10 ನಿಮಿಷ ಕಾಲ ನಾನು ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ ನೀರಲ್ಲಿ. ಒಂದು 10-15 ನಿಮಿಷ ಆಗುವಾಗ ಫುಲ್ ಮುಳುಗಿದ್ದೆ ನಾನು. ಅವನನ್ನು ನಾನು ಕೈಯಲ್ಲಿ ಹಿಡ್ತಿದ್ದೆ, ಅವನು ಮೇಲಿದ್ದ. ಮತ್ತು ಯಾರೋ ಒಂದು 10-12 ಜನ ಚೈನ್ ಹಾಕಿ ಶಾಲನ್ನು ಕೊಟ್ಟಿದ್ರು. ಶಾಲನ್ನು ಅವರು ಫಸ್ಟ್ ಅಟೆಂಪ್ಟ್ ಹಾಕಿದ್ರು, ನಾನು ಹಿಡಿಲಿಲ್ಲ, ಸಿಗಲಿಲ್ಲ ನನಗೆ. ಮತ್ತು ಸೆಕೆಂಡ್ ಅಟೆಂಪ್ಟ್ ಹಾಕಿದಾಗ ಮತ್ತು ಫಸ್ಟ್ ಇಬ್ಬರು ಬಂದು ನಮ್ಮನ್ನು ಕಾಪಾಡಿದರು ಸಿಮ್ ಮಾಡಿ. ಮೊದಲೊಂದು 5 ಜನರು ಅವ್ರ ಫ್ಯಾಮಿಲಿನವ್ರು ಕೇಳಿದರು, ಇದು ಕಾಲಲ್ಲಿ ಹಿಡಿದು ಕೇಳಿದರು ಅವರು, ಸಿಮ್ ಮಾಡಿ ಕಾಪಾಡಿ ಅಂತ. ಅವ್ರು ಹೇಳಿದರು, ನಮ್ಮ ಜೀವನ ನಮಗೆ ಸಿಮ್ ಮಾಡಲಿಕ್ಕೆ ಬರಲ್ಲ ಅಂತ. ಮತ್ತು ಇಬ್ಬರು ಬಂದರು, ನಮ್ಮನ್ನು ಕಾಪಾಡಿಸಿದರು. ಮತ್ತು ನಾನು ನೀರಿನಿಂದ ಹೊರಗೆ ಬರುವಾಗ ನನಗೇನಿರಲಿಲ್ಲ, ಫುಲ್ ಅನ್ಕಾನ್ಷಿಯಸ್ನೆಸ್ ಆಗಿದ್ದೆ. ಮತ್ತು ನೀರಿಂದ ಹೊರಗೆ ಬರುವಾಗ ಮತ್ತು ಅವರು ನೀರನ್ನು ನನ್ನನ್ನು ಫುಲ್ ಇದು ಮಾಡಿದ್ರು. ಮತ್ತು ಅಲ್ಲಿ ಹಾಸ್ಪಿಟಲ್ಗೆ ಬಂದು ಎಷ್ಟುವರೆಗೆ ಮಧ್ಯಾಹ್ನ ತನಕ ಐಸಿಯುಲ್ಲಿದ್ದೆ. ಈಗ ಅಲ್ಹಮ್ದುಲಿಲ್ಲಾಹ್ ಎಲ್ಲ ಓಕೆ. ಸೋಮೇಶ್ವರ ಬೀಚ್. ಕಸಿನ್ ಅವರು ಒಟ್ಟಿಗೆ ಹೋದ್ರು. ಒಂದು 7-8 ಜನ ಹೋಗಿದ್ವಿ. 6 ಗಂಟೆಗೆ ಹೋಗಿದ್ದೇವೆ ಅಲ್ಲಿಂದ. ಒಂದು 6:35 ಆ ಟೈಮ್ ಆಗುವ ಇನ್ಸಿಡೆನ್ಸ್ ಆಯಿತು. ನಾನು ಒಂದು ಸೈಡಲ್ಲಿದ್ದೆ, ಅವರೆಲ್ಲ ಬೊಬ್ಬಿಡ್ತಾ ಇದ್ದರು. ನಾನು ನನ್ನ ಕಸಿನಲ್ಲಿ ಹೋಗಿ ನಾನು ಮೊಬೈಲನ್ನು ನೀರಿಗೆ ಬಿಸಾಡಿ ನಾನು ಅವನಿಗೆ ರಕ್ಷಣೆ ಮಾಡಲಿಕ್ಕೆ ಹೋದದ್ದು. ಇಲ್ಲ ಆ ಮೂಮೆಂಟಲ್ಲಿ ಹೆದರಿಕೆಲ್ಲ ಅವನು ಬಚ್ಚ ಮಾಡಬೇಕಲ್ಲ, ಸೀದಾ ಹೋದದ್ದೆ ನಾನು. ಬಚ್ಚ ಮಾಡಲೇಬೇಕಂತ ಬಂದು ಸೀದಾ ಹೋಗಿದ್ದೆ ನಾನು.
10th ಆಯಿತು, ಮೊನ್ನೆ ರಿಸಲ್ಟ್ ಬಂದದ್ದು 509. ಅವ್ರು ಹೇಳಿದ್ರು ಎಂತ ಮಾಡೋದು, ಲೈಫ್ ಏನಲ್ಲ ಅವರದ್ದು ಕೂಡ ಬಚಾವ್ ಮಾಡಬೇಕಲ್ಲ, ನಮ್ಮದೇ ಫ್ಯಾಮಿಲಿ ಅಲ್ಲ ಅವರು ಕೂಡ. ಇಲ್ಲ ಹಾಂ, ಅದು ಶಾಲ್ ಉಂಟಲ್ಲ, ಅದು ಹಿಡಿದ ಮೇಲೆ ನನಗೆ ಫುಲ್ ಅನ್ಕಾನ್ಷಿಯಸ್ ಆಯಿತು. ಮತ್ತು ಅದರಾದ್ಮೇಲೆ ಯಾವನಾಯಿತು ಗೊತ್ತಿಲ್ಲ. ಅದಾದಮೇಲೆ ನನಗೆ ಎಂಥ ವಿಷಯನೇ ಗೊತ್ತಿರಲಿಲ್ಲ. ಮತ್ತು ಅಲ್ಲಿ ನೀರಿಂದ ಹೊರಗೆ ಅಲ್ಲಿ ಜನರು ಸೇರಿ ಎಲ್ಲ ನಮ್ಮ ಉಪಕಾರ ಸಹಾಯ ಮಾಡಿದರು. ಜನಿತ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುಡಿಪು. ಗೊತ್ತಾಯ್ತು, ನಾನು ಹೇಳಿದ್ದೆ ಏನೆಲ್ಲ ಬ್ರೇವೆಲ್ಲ ಹೇಳಿದ್ರು ಅವರು, ಒಳ್ಳೆ ಕೆಲಸ ಮಾಡಿದೆ ಅಂತ. ಅವ್ರು ಫಸ್ಟ್ ಗೊತ್ತಿರಲಿಲ್ಲ, ಏನೂ ಕೂಡ ಯಾರು ಗೊತ್ತಿರಲಿಲ್ಲ. ಮತ್ತೆ ಎಲ್ಲ ಅವರು ಮೆಚ್ಚಿದ್ರು ನನ್ನನ್ನು, ಹೀಗೆ ಮಾಡಿದ್ರಲ್ಲ ನೀವು ಒಬ್ಬರು ಲೈಫ್ ಸೇವ್ ಮಾಡಿದ್ಯಲ್ಲ ಅಂತ. ಯಾಕೆಂದರೆ ನನ್ನ ಮಗನನ್ನು ಉಳಿಸಿಕೊಟ್ಟವರು ಅವರು, ಅವರಿಗೆ ನಾನು ಪ್ರಥಮವಾಗಿ ಇದು ಮಾಡ್ತೇನೆ, ಅವರನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಮಗನ ನಾನು ಮೆಚ್ಚುತ್ತೇನೆ. ಯಾಕಂದರೆ ನನ್ನ ಮಗ ಒಂದು ಜೀವವನ್ನು ಉಳಿಸಿ ಅವನನ್ನು ಜೀವವನ್ನು ಮತ್ತೊಬ್ಬರು ಉಳಿಸಿದ್ರಲ್ಲ, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ನಮ್ಮ ಇದೆಲ್ಲ ಅದರದ್ದು ಪ್ರಥಮವಾಗಿ ನಾನು ಅವರಿಗೆ ಇದು ಹೇಳ್ತೇನೆ. ಯಾವುದಕ್ಕೂ ಇಲ್ಲ ನಾನು ಮನೆಯಲ್ಲಿದ್ದೆ, ನಾವು ಯಾರಿಲ್ಲ, ಇವನೊಬ್ಬನೇ ಹೋಗಿದ್ದ, ಅಜ್ಜಿ ಮನೆಗೆ ಹೋಗಿದ್ದ. ಅಜ್ಜಿ ಮನೆಯಲ್ಲಿ ಇವನ ಚಿಕ್ಕಮ್ಮ ಅವರೊಟ್ಟಿಗೆಲ್ಲ ಹೋದದ್ದು. ನಾವು ಹೋಗಿ ಇವನೇ ಮತ್ತೆ ಒಂದು 8:30 ಗಂಟೆ ಅಂದಾಜಿಗೆ ನನಗೆ ಫೋನ್ ಬಂತು ಇಲ್ಲಿಂದ. ಅದರ ಮುಂಚೆ ನನಗೂ ತಿಳಿಸಲಿಲ್ಲ ಇವರು, ಯಾಕಂತ ಹೇಳಿದರೆ ಇವರಿಗೆ ಹೆದರಿಕೆ ಆಗಿದೆ ಹೇಗೆ ತಿಳಿಸೋದು ಅಂತ ಹೇಳಿ. ಇವರು ಹೇಳೋದು ಕೇಳುವಾಗ ನಾವು ಅವರೆಲ್ಲ ಹೇಳೋದು ಕೇಳುವಾಗ ನಮಗೆ ಇವನ ಆಸೆ ಬಿಟ್ಟಿರ್ಬೋದಿತ್ತು, ಆ ಥರ ಆಗಿದೆ. ಏನೋ ದೇವರ ಕೃಪೆ, ನಾವು ಯಾವುದೋ ಒಂದು ಪುಣ್ಯದಲ್ಲಿ ನಮಗೆ ಅವನು ಸಿಕ್ಕಿದ್ದು, ನಾವು ಹಾಗೆ ಎನಿಸ್ತೇವೆ ಅದನ್ನು. ಅವನು SSLCಯಲ್ಲಿ ಈ ವರ್ಷ ಪಾಸಾಗಿದ್ದಾನೆ. 10th ಜನಿತ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮುಡಿಪನಲ್ಲೇ ಕಲಿತಿದ್ದು. ಅವನು 509 ಮಾರ್ಕ್ಸ್ ತೆಗೆದು. ಅವನು ನೆಕ್ಸ್ಟ್ ಫ್ಯೂಚರ್ ಅವನು ಹೇಳ್ತಾ ಇದ್ದ, ನನಗೆ NPಯಲ್ಲಿ ನನ್ನನ್ನು ಸೇರಿಸಬೇಕು ಅಂತೇಳಿ. ನಮ್ಮ ಇದರಲ್ಲಿ ಇದು ಇರಲಿಲ್ಲ, ಆದರೆ ಈಗ ನಾವು ಯಾವ ಕಷ್ಟ ಆದರೂ ಅದಲ್ಲೇ ಸೇರಿಸಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೇನೆ. ನನ್ನ ಹೆಸರು ಅಶ್ರಫ್ ಮಾಡಿಪು ಅಂತೇಳಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.